ಹಂ ಅಹಿಂ ಕ್ರಿಂ ಫಟ್ ಯಕ್ಷಾಯ ನಮಃ. ಹಂ ಅಹಿಂ ಕ್ರಿಂ ಫಟ್ ಯಕ್ಷಾಯ ನಮಃ. ಹಂ ಅಹಿಂ ಕ್ರಿಂ ಫಟ್ ಯಕ್ಷಾಯ ನಮಃ. ಅಸುರರಾಜ ಕಂಸ, ಯಕ್ಷರು ನಾವು ನಮ್ಮ ಇಚ್ಛೆಗೆ ಅನುಸಾರವಾಗಿ ಎಲ್ಲೆಡೆ ಹೋಗೋದು ಮತ್ ನಮ್ಮ ಇಚ್ಛೆ ಅನುಸಾರ ಕಾರ್ಯನೂ ಮಾಡೋದು. ಆದ್ರೆ ನೀನು ನಿನ್ನ ಯಜ್ಞದ ಶಕ್ತಿಯಿಂದ ನಮ್ಮನ್ನ ಯಾಕೆ ಇಲ್ಲಿ ಕರೆದಿದ್ದು? ಆಶೀರ್ವಾದ. ಇದು ನಿನ್ನ ಸೌಭಾಗ್ಯವಾಗಿದೆ ಯಕ್ಷರಾಜ. ನೀನು ಭಗವಂತ ಕಂಸನ ಯುದ್ಧದಲ್ಲಿ ಸಮ್ಮಿಳಿತವಾಗುವ ಸುವರ್ಣಾವಕಾಶ ಪ್ರಾಪ್ತವಾಗಿದೆ. ಯಾವ ಯುದ್ಧದ ಬಗ್ಗೆ ಮಾತಾಡ್ತಿದೀಯಾ ಕಂಸ? ನಮ್ಮೆಲ್ಲರ ಅಧಿಕಾರದ ಯುದ್ಧ, ನಿನ್ನ ಸಮ್ಮಾನದ ಯುದ್ಧ. ನಮ್ಗೆ ಮೊದ್ಲಿಂದಾನು ಸಮ್ಮಾನ ಇದೆ ಕಂಸ. ಯಾಕೆಂದ್ರೆ ನಮ್ಮ ಕೆಲ್ಸ ಧನದ ದೇವಿ ಲಕ್ಷ್ಮಿ ಜೊತೆಗಿರೋದು. ಆದ್ರಿಂದ ನಮ್ಗೆ ಜಗತ್ನಲ್ಲಿ ಬಹಳ ಗೌರವ ಇದೆ. ಗೌರವ ನಿಮಗಲ್ಲ, ಆ ಲಕ್ಷ್ಮಿಗಿದೆ. ನೀವು ಕೇವಲ ಅವಳ ಸೇವಕರು. ಲಕ್ಷ್ಮೀ ಸೇವಕ ಮತ್ತು ಸೇವಕರಿಗೆ ಯಾವ ಸಮ್ಮಾನವೂ ಇರುವುದಿಲ್ಲ. ನೀನೇನ್ ಹೇಳ್ತಿದ್ಯಾ ಕಂಸ? ಆ ವಿಷ್ಣುವಿನ ಅಂತ್ಯಕ್ಕಾಗಿ ನಾನು ಈ ಮಹಾ ಅನುಷ್ಠಾನ ಮಾಡುತ್ತಿದ್ದೇನೆ. ಮಾನವರು, ದಾನವರು, ನಾಗಗಳು, ಪ್ರೇತ, ಅಸುರರು ಮತ್ತು ಯಕ್ಷರ ನಕಾರಾತ್ಮಕ ಶಕ್ತಿಗಳ ಅವಶ್ಯಕತೆ ಇದೆ ನನಗೆ. ಆಗಲೇ ನಾನು ಆ ವಿಷ್ಣುವಿನ ಅಂತ್ಯ ಮಾಡಬಹುದು. ವಿಷ್ಣು ಜೊತೆ ನಮ್ಗೆ ಯಾವುದೇ ಶತ್ರುತ್ವ ಇಲ್ಲ. ಮತ್ ನಾವು ನಿನ್ಗೆ ಯಾಕೆ ಸಹಾಯ ಮಾಡಬೇಕು? ತಿಳಿದಿದೆ, ಆ ವಿಷ್ಣುವಿನೊಂದಿಗೆ ನಿಮಗೆ ಯಾವ ಶತ್ರುತ್ವ ಇಲ್ಲ. ಆದರೆ ಆ ವಿಷ್ಣುವಿನ ಅಂತ್ಯದಲ್ಲೇ ನಿಮಗೆ ಲಾಭವಿದೆ. ಅವನ ಅಂತ್ಯವಾಗುತ್ತಲೇ ಲಕ್ಷ್ಮಿಯ ಅಂತ್ಯವಾಗುತ್ತದೆ ಮತ್ತು ಅವಳ ಅಂತ್ಯವಾಗುತ್ತಲೇ ನೀನು ಸೇವಕನಿಂದ ಧನದೇವತೆಯಾಗಿ ಬಿಡುವೆ. ನೀನಿಲ್ಲಿ ನಮ್ಮನ್ನ ದನಕ್ಕೆ ದೇವತೆ ಮಾಡೋಕ್ ಹೊರಟಿದ್ಯೋ ಅಥವಾ ನೀನ್ ಸೇವಕನು? ನಾವು ಯಕ್ಷರಿಗೆ ನಿನ್ ಮೇಲೆ ಯಾವುದೇ ವಿಶ್ವಾಸ ಇಲ್ಲ ಕಂಸ. ಹಾಗಾಗಿ ನಾವು ನಮ್ಮ ಮಾತೆ ಜೊತೆ ಬಿಟ್ಟು ನಿನ್ ಸೇವಕ ಆಗೋದಿಲ್ಲ. ಒಂದು ವೇಳೆ ನೀನು ನನಗೆ ಸಹಕಾರ ನೀಡದಿದ್ದರೆ ನಾನು ನಿನ್ನ ಸಂಪೂರ್ಣ ಯಕ್ಷ ಜಾತಿಯನ್ನೇ ಅಂತ್ಯ ಮಾಡುತ್ತೇನೆ. ನಿಲ್ಲು ಕಂಸ, ನೀನ್ ಈ ರೀತಿ ಯಕ್ಷರೆಲ್ಲರ ಸರ್ವನಾಶ ಮಾಡೋಕ್ಕಾಗಲ್ಲ. ಭಗವಂತ ನಾನು, ಭಗವಂತ ಕಂಸ. ಈಗ ನೀನು ನನಗೆ ಸಹಾಯ ಮಾಡದಿದ್ದರೆ ಮುಂದೆ ಜೀವಂತವಾಗಿಯೂ ಇರಲಾರೆ. ಸರಿ, ನಿನ್ಗೆ ಅದೇ ಬೇಕಾಗಿದ್ರೆ ಆಗ್ಲಿ ಕಂಸ, ಮಾಡ್ತೀನಿ ನಿನಗೆ ಸಹಾಯನ. ಮತ್ ಕೊಡ್ತೀನಿ ಆ ಕರ್ಕಾಸುರಂಗೆ ನನ್ನ ಶಕ್ತಿನ. ಕಲ್ಯಾಣವಾಗಲಿ. ಕಂಸ ಇವನೇ ಕರ್ಕಾಸುರ. ಇವನು ಪೂರ್ಣ ರೂಪದಲ್ಲಿ ಆ ಕೂರ್ಮಾವತಾರದ ನಾಶ ಮಾಡಲು ಸಿದ್ಧನಾಗಿದ್ದಾನೆ. ಮಂದ್ರಾಚಲ, ಇದು ನಿನ್ಗೆ ನನ್ನಿಂದ ಮೊದಲನೇದು ಮತ್ತೆ ಕೊನೆ ಅವಕಾಶ. ಬೃಂದಾವನ ವಾಸಿಗಳನ್ನ ಹೊರಗೆ ಕಳ್ಸು, ಅದು ಕ್ಷೇಮವಾಗಿ. ಹಾಗ್ ಮಾಡಿದ್ರೆ ನಿನ್ಗೆ ಒಳ್ಳೇದು. ಇಲ್ದೆ ಹೋದ್ರೆ ನಾನೀ ಗದೆಯಿಂದ ನಿನ್ ಈ ಪರ್ವತನ ಚೂರ್ ಚೂರ್ ಮಾಡ್ತೀನಿ. ಬಾಲಕ, ಮಂದ್ರಾಚಲ ಪರ್ವತಕ್ಕೆ ಸವಾಲ್ ಹಾಕ್ತಿದೀಯಾ? ಅದು ನಿನ್ನ ಪ್ರೀತಿ ವೃಂದಾವನದ ಜನರೆಲ್ಲ ನನ್ನ ಬಂಧಿಯಾಗಿರುವಾಗ ನಾನ್ ಯಾವಾಗ ಬೇಕಿದ್ರು ಅವ್ರ ಜೀವನ ನಾಶ ಮಾಡ್ಬಿಡ್ಬೋದು. ನಾಶ ಆಗೋದು ನೀನು ಮಂದ್ರಾಚಲ, ನನ್ನ ಈ ಗದೆಯಿಂದ. ಪ್ರತೀಕ್ಷೆ ಯಾಕೆ ಮಾಡ್ತಿದೀಯಾ ಬಾಲಕ?
ಮೊದ್ಲು ಕೂಡ ಒಂದ್ಸಲ ನೀನು ನಿನ್ನ ಬಲದ ಪ್ರಯೋಗ ಮಾಡಾಗಿದೆ. ಇವತ್ತು ಇನ್ನೊಂದ್ಸಲ ಮಾಡಿ ನೋಡು. ಮಂದ್ರಾಚಲ, ನಾನ್ ನಿನ್ನ ಹೇಗ್ ಚೂರ್ ಚೂರ್ ಮಾಡ್ತೀನಿ ಅಂದ್ರೆ ನೀನು ಸರ್ವನಾಶ ಆಗೋ ತನಕ ಬಿಡಲ್ಲ. ಮನುಷ್ಯನ ಆಸೆಯೇನೋ ತುಂಬಾ ಇರುತ್ತೆ, ಆದ್ರೆ ಅವನು ಅಸಮರ್ಥ ಆಗಿರ್ತಾನೆ. ನಿನ್ನ ಹಾಗೆ ನಾನು ಇಲ್ಲಿ ತನಕ ಅಸಮರ್ಥ ಆಗಿದ್ದೆ. ಇವತ್ತು ನಿನ್ನ ಅಸಮರ್ಥತೆ ನೋಡೋದಕ್ಕೆ ಬಹಳ ಆನಂದ ಆಗುತ್ತೆ ಬಾಲಕ. ಮಂದ್ರಾಚಲ, ಬಲರಾಮ ತನ್ನ ಜನರನ್ನ ಕಾಪಾಡೋದ್ರಲ್ಲಿ ಸಮರ್ಥನೆ ಮಂದ್ರಾಚಲ. ಮತ್ತೆ ಈ ವಿಷಯ ನಿನಗೆ ಈಗ್ಲೇ ಗೊತ್ತು ಮಾಡ್ತೀನಿ. ಇದು ಯಾರ್ ಕೂಗ್ತಿರೋ ಸ್ವರ ಕೇಳ್ತಿದೆ? ಮಂದ್ರಾಚಲ, ಏನಾಯ್ತು ಗಿರಿಧರ? ನನಗೆ ಯಾವುದೋ ಅದೃಶ್ಯ ಶಕ್ತಿ ಹೊಡಿತಿದೆ. ಅದೃಶ್ಯ ಶಕ್ತಿ? ಏನಾಯ್ತು ದಾಮೋದರಣ್ಣ? ಗಿರಿಧರ, ನೀನ್ ಸತ್ಯ ಹೇಳ್ತಿದ್ದೆ, ನನ್ಗೆ ಯಾರೋ ಹೊಡಿತಿದ್ದಾರೆ. ಅಮ್ಮ, ಅಮ್ಮ, ಹೊಡಿ ನನ್ಗೆ, ಇನ್ನು ಹೊಡಿ ನನ್ಗೆ. ಬಲದ ಧಾಮ ವಿಧ್ವಂಸ ಮಾಡು ನನ್ನ. ಇದೇನಾಗ್ತಿದೆ? ನಾನ್ ಈ ಮಂದ್ರಾಚಲಂಗ್ ಹೊಡೆದಾಗೆಲ್ಲ ಯಾರೋ ಕೂಗು ಸ್ವರ ಕೇಳಿಸ್ತಿದ್ಯಲ್ಲ. ಇದು ಮಂದ್ರಾಚಲನ್ ಸ್ವರ ಆಗೋದಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಈಗಷ್ಟೇ ಅವನು ಸಂತೋಷದಿಂದ ಮಾತಾಡ್ದ. ನಾರಾಯಣ ನಾರಾಯಣ ಪ್ರಭು, ಇದು ಹೇಗೆ ಸಾಧ್ಯವಿದೆ? ಶೇಷಾವತಾರ ಬಲರಾಮನಂತೂ ಮಂದ್ರಾಚಲ ಪರ್ವತದ ಮೇಲೆ ತನ್ನ ಮುದ್ಗಲದಿಂದ ಪ್ರಹಾರ ಮಾಡುತ್ತಿದ್ದಾನೆ. ಆದರೆ ಪರ್ವತದ ಒಳಗಿರುವ ಜನರಿಗೆ ನೋವೇಕಾಗುತ್ತಿದೆ ಪ್ರಭು. ದೇವರ್ಷಿ, ಮಂದ್ರಾಚಲ ಪರ್ವತ ವೃಜವಾಸಿಗಳನ್ನು ತನ್ನೊಳಗೆ ಧಾರಣೆ ಮಾಡಿ ಎಲ್ಲರ ಶರೀರವನ್ನು ತನ್ನ ಶರೀರದ ಮಹತ್ವಪೂರ್ಣ ಅಂಗವಾಗಿಸಿದ್ದಾನೆ. ಈಗ ಮಂದ್ರಾಚಲ ಪರ್ವತದ ಮೇಲೆ ಪ್ರಹಾರ ಮಾಡುವ ಅರ್ಥವೆಂದರೆ ವೃಜವಾಸಿಗಳ ಮೇಲೆ ಪ್ರಹಾರವೆಂದೇ, ಮತ್ತು ಮಂದ್ರಾಚಲನ ನಾಶದ ಅರ್ಥವೆಂದರೆ ವೃಜವಾಸಿಗಳ ನಾಶ. ನಾರಾಯಣ ನಾರಾಯಣ ಪ್ರಭು, ಇದೊಂದು ಅತ್ಯಂತ ವಿಚಿತ್ರ ಸಮಸ್ಯೆ. ಅಯ್ಯೋ, ಇನ್ನೇ ನನ್ ಜೀವ ಉಳಿಯಲ್ಲ. ನೋವು ನೋಡ್ತಿದ್ರೆ ನನ್ ಕಾಲೇ ಮುರಿದಿರ್ಬೇಕು. ತುಂಬಾ ನೋವಾಗ್ತಿದೆ. ಅಪ್ಪ, ಅಣ್ಣ, ಇದೇಕೆ ನಿಮ್ಗೆಲ್ಲ ಹೀಗಾಗ್ತಿದೆ? ಯಾರನ್ ಕೂಗ್ತಿದ್ದೀರ ನೀವೆಲ್ಲ? ರಾಧೆ ಪುಟ್ಟಿ, ಎಷ್ಟು ನೋವಾಗ್ತಿದೆ ಅಂದ್ರೆ ಯಾರೋ ನಮ್ಗೆ ಗದೆಯಲ್ಲಿ ಹೊಡಿತಾ ಇರೋ ಆಗಿದೆ. ಅಣ್ಣ, ನಾವೆಲ್ಲ ಮಂದ್ರಾಚಲದ ಉಳ್ಗಿದೀವಿ, ಆದ್ರೆ ನಿಮ್ಗೆಲ್ಲ ಯಾರು ಹೊಡಿತಿದ್ದಾರೆ? ಅಯ್ಯೋ ರಾಧೆ ಪುಟ್ಟಿ, ಅದೇನೋ ಗೊತ್ತಿಲ್ಲ, ಆದ್ರೆ ಯಾವ್ದೋ ಅದೃಶ್ಯ ಶಕ್ತಿ ಇದೆ, ನಮ್ಮ ಮೇಲೆ ಪ್ರಹಾರ ಮಾಡ್ತಿದೆ. ಬಲದ ಧಾಮ, ಇನ್ನೂ ತೋರ್ಸು ನಿನ್ನ ಬಲನ. ಮಾಡ್ತಾ ಇರೋ ಪ್ರಹಾರನ ನಿಲ್ಲಿಸ್ಬೇಡ. ಇಲ್ಲಿ ಏನಾಗ್ತಿದೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಮಂದ್ರಾಚಲ ನನ್ ಗದೆಯಿಂದ ಹೊಡ್ತಾ ತಿಂದ್ರು ಯಾಕೆ ನಗ್ತಿದ್ದಾನೆ? ಹೊಡ್ತಾ ಮಂದ್ರಾಚಲಂಗೆ ಬೀಳ್ತಾ ಇದೆ, ಆದ್ರೆ ಕೂಗ್ತಿರೋರು ಯಾರೋ? ಇದು ಖಂಡಿತ ಮಂದ್ರಾಚಲನ್ ಯಾವುದೋ ಮಾಯೇನೆ.
ಪ್ರಣಾಮ ಗುರುದೇವ. ನನಗೆ ಯಾವ ಭಯವಿತ್ತೋ ಅದೇ ಆಯಿತು ಕೃಷ್ಣ. ಮಂದ್ರಾಚಲ ಪರ್ವತವು ಸಮಸ್ತ ವೃಂದಾವನ ವಾಸಿಗಳ ಜೀವನವನ್ನು ಸಂಕಷ್ಟಕ್ಕೆ ಒಡ್ಡುತ್ತಿದೆ. ಗುರುದೇವ, ಹಾಗಾದ್ರೆ ಈ ಸಂಕಟದಿಂದ ಹೊರಬರೋ ಮಾರ್ಗ ಏನು? ಕೃಷ್ಣ, ಮಾರ್ಗ ಬಹಳ ಕಠಿಣವಾಗಿದೆ ಮತ್ತು ಸಮಯ ಬಹಳ ಕಡಿಮೆ ಇದೆ. ಸೂರ್ಯಾಸ್ತಕ್ಕೂ ಮೊದಲೇ ಎಲ್ಲ ಜನರನ್ನು ಮಂದ್ರಾಚಲ ಪರ್ವತದೊಳಗಿಂದ ಹೊರತರದಿದ್ದರೆ ಯಾವ ವೃಂದಾವನ ವಾಸಿಯೂ ಜೀವಂತ ಉಳಿಯುವುದಿಲ್ಲ. ಗುರುದೇವ, ಆದ್ರೆ ಈ ಪರ್ವತದ ಒಳಗಡೆ ಹೋಗೋಕ್ಕೂ ಯಾವುದೇ ಮಾರ್ಗ ಇಲ್ಲ ಅಥವಾ ಅದರಿಂದ ಹೊರಗಡೆ ಬರೋಕ್ಕೂ ಇಲ್ಲ. ಮತ್ತೆ ವೃಂದಾವನ ವಾಸಿಗಳನ್ನ ಪರ್ವತದ ಹೊರಗಡೆ ಹೇಗ್ ತರೋದು? ಒಂದು ಮಾರ್ಗವಿದೆ ಕೃಷ್ಣ, ಮತ್ತು ಆ ಮಾರ್ಗವೆಂದರೆ ಮಂದ್ರಾಚಲ ಮಂಥನ. ಮಂದ್ರಾಚಲ ಮಂಥನ? ಹಾ ಕೃಷ್ಣ, ಯಾವ ಪ್ರಕಾರ ಸಮುದ್ರ ಮಂಥನದಲ್ಲಿ ಅದರೊಳಗೆ ಅಡಗಿದ ರತ್ನ ಹೊರಬಂದಿತ್ತೋ ಅದೇ ಪ್ರಕಾರ ಮಂದ್ರಾಚಲ ಮಂಥನದಿಂದ ಅದರೊಳಗಿನ ವೃಂದಾವನ ವಾಸಿಗಳನ್ನು ಹೊರಗೆಳೆಯಬಹುದು. ಗುರುದೇವ, ಆದ್ರೆ ನಾವು ಒಂದು ಪರ್ವತದ ಮಂಥನ ಮಾಡೋದೇಕೆ? ಯಾರು ಮಂಥನ ಮಾಡ್ತಾರೆ? ಅದಕ್ಕಾಗಿ ನೀವು ವಾಸುಕಿ ನಾಗನ ಬಳಿಗೆ ಹೋಗಬೇಕು. ಅವರೇ ಈ ವಿಷಯದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ಆಗ್ಲೇ ಗುರುದೇವ, ನಾನು ವಾಸುಕಿ ನಾಗನ ಹತ್ರ ಖಂಡಿತ ಹೋಗ್ತೀನಿ. ಕೃಷ್ಣ, ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇದೆ ಪ್ರಭು. ಏನಾದರೂ ಆಗಲಿ ನೀವು ಕೂರ್ಮಾವತಾರದ ಧಾರಣೆ ಮಾಡಬೇಡಿ ಪ್ರಭು. ಗುರುದೇವ, ನನ್ನ ಜೀವನಕ್ಕೆ ಕೇವಲ ಒಂದೇ ಉದ್ದೇಶ ಇದೆ, ಮತ್ತದು ನನ್ನ ಭಕ್ತರ ಜೀವ ರಕ್ಷಣೆ ಮಾಡೋದು. ಮತ್ತೆ ಅದಕ್ಕಾಗಿ ನಾನು ಯಾವ ಸಂಕಟನಾದ್ರೂ ಎದುರಿಸಕ್ ಸಿದ್ಧ. ಪ್ರಣಾಮ ಗುರುದೇವ. ನನಗ್ ಗೊತ್ತಿದೆ ನೀನು ಹೀಗೆ ಬೇರೆ ಬೇರೆ ಸ್ವರದಲ್ಲಿ ಕೂಗ್ತಿದ್ಯಾ ಅಂತ. ಮಂದ್ರಾಚಲ, ನಿಲ್ಲು ಅಣ್ಣ. ನೀನ್ ಇದೇನ ಅರ್ಥ ಮಾಡ್ತಿದ್ಯಾ? ಯಾವ ಅನರ್ಥ ಕೃಷ್ಣ? ಅಣ್ಣ, ಎಲ್ರೂ ಸಾಯ್ಬೇಕಾಗಿದ್ಯಾ ನಿನ್ನಿಂದ? ನಾನ್ ಯಾರನ್ನ ಸಾಯಿಸ್ತಿದ್ದೀನಿ ಕೃಷ್ಣ? ನಾನಂತೂ ಈ ಪಾಪಿ ಪರ್ವತಕ್ಕೆ ನನ್ ಗದೆಯಿಂದ ಪಾಠ ಕಲಿಸ್ತಿದ್ದೀನಿ. ಅಣ್ಣ, ನಿನ್ನ ಮುದ್ಗಲದ ಪಾಠ ಈ ಮಂದ್ರಾಚಲಂಗಲ್ಲ, ಬದ್ಲಿಗೆ ವೃಂದಾವನದ ಜನರ ಮೇಲಾಗ್ತಿದೆ. ಮುದ್ಗಲದ ಹೊಡೆತ ನಮ್ಮ ವೃಂದಾವನದ ಜನರಿಗೆ ಬೀಳ್ತಿದೆ. ಅವರು ಈ ಪರ್ವತದ ಒಳಗಡೆ ಬಂದೇ ಆಗಿದ್ದಾರೆ. ಕೃಷ್ಣ, ಹಾಗಾದ್ರೆ ಆ ಕೂಗೋ ಮತ್ತೆ ಕಿರ್ಚಾಡೋ ಸ್ವರ ಅವ್ರದೇ ಆಗಿತ್ತಾ? ಅಣ್ಣ, ತಪ್ಪು ತಿಳಿದು ನೀನು ನಿನ್ನ ಜನರ ಮೇಲೆ ಪ್ರಹಾರ ಮಾಡ್ದೆ. ಆದ್ರೆ ಕೃಷ್ಣ, ಅದು ಹೇಗ್ ಸಾಧ್ಯ ಇದೆ? ಪರ್ವತಕ್ ನಾನ್ ಹೊಡೆದ್ರೆ ಜನರಿಗೆಲ್ಲ ನೋವಾಗೋದು ಹೇಗೆ? ಅಣ್ಣ, ಈ ಮಂದ್ರಾಚಲ ಪರ್ವತ ವೃಂದಾವನ ವಾಸಿಗಳನ್ನ ಸ್ವೀಕಾರ ಮಾಡಿದೆ. ಅಂದ್ರೆ ತನ್ನ ಶರೀರದ ಅಂಗ ಮಾಡ್ಕೊಂಡಿದೆ. ಇದರಿಂದ ಸಮಸ್ಯೆಯನ್ನು ಕಷ್ಟ ಆಗಿದೆ. ಆದ್ರೆ ಕೃಷ್ಣ, ಈಗ ಈ ಸಮಸ್ಯೆಗೆ ಪರಿಹಾರ ಏನು? ಅಣ್ಣ, ಈ ಸಮಸ್ಯೆ ಹೇಗಿದೆ ಅಂದ್ರೆ ಹೇಗೆ ಸಮುದ್ರ ಮಂಥನದಲ್ಲಿ ಆಗಿತ್ತು ಹಾಗೆ. ಈಗ ಇದಕ್ಕೆ ಕೇವಲ ಒಂದೇ ಪರಿಹಾರ ಇದೆ. ನಾವು ಮಂದ್ರಾಚಲ ಪರ್ವತನ ಮತ್ತಿಸ್ಬೇಕು. ಮತ್ತೆ ಮಂದ್ರಾಚಲದ ಮಂಥನ ಆದಾಗ ಮಾತ್ರ ವೃಂದಾವನದ ಜನ ಅದರ ಬಂಧನದಿಂದ ಮುಕ್ತರಾಗ್ತಾರೆ. ಕೃಷ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ಈ ಮಂದ್ರಾಚಲ ಯಾವ್ದೋ ಕಡ್ಗೋಲ್ ಅಲ್ವಲ್ಲ? ಚಿಕ್ಕಮ್ಮ ಬಂದು ಹೀಗ್ ಕಡ್ದು ಹೋಗ್ಬಿಟ್ರೆ ಎಲ್ಲ ಬೆಣ್ಣೆ ಹೊರಗ್ ಬರೋಕೆ. ಅದು ಅಸಂಭವ ಅನ್ಸ್ತಿದೆ. ಆದ್ರೆ ಈಗ ಇದೊಂದೇ ದಾರಿ ಇದೆ. ಇದೊಂದು ಕೊನೆ ಪರಿಹಾರ ವೃಂದಾವನ ವಾಸಿಗಳನ್ನ ಕಾಪಾಡೋದಿಕ್ಕೆ. ಆಗ್ಲಿ ಕೃಷ್ಣ, ಇದೇ ಕೊನೆ ಪರಿಹಾರ ಆಗಿದ್ರೆ ನಡಿ ಮಂದ್ರಾಚಲನ ಮತಿಸೋಣ. ನಿಂತ್ಕೊಂಡ ನಾವು ಮಂದ್ರಾಚಲನ ಇಲ್ಲೇ ಮತ್ತಿಸೋಕ್ಕಾಗಲ್ಲ. ಇದನ್ನ ನಾವು ಯಮುನೆ ನೀರೊಳಗಡೆ ತಗೊಂಡೋಗ್ಬೇಕು. ಯಮುನೆ ಅಲ್ಲ ಅಣ್ಣ, ನೀನು ಸಮುದ್ರ ಮಂಥನದ ಕತೆ ಕೇಳಿದ್ಯಲ್ಲ? ಆ ಸಮಯದಲ್ಲೂ ಮಂದ್ರಾಚಲನ ನೀರಲ್ಲೇ ಮಂಥನ ಮಾಡಿದ್ರು. ಮತ್ತೆ ಈಗ್ಲೂ ಸಹ ನಾವು ಮಂದ್ರಾಚಲನ ಮತ್ತಿಸೋದಾದ್ರೆ ನಾವಿದನ್ನ ನೀರೊಳಗಡೆ ತಗೊಂಡೋಗ್ಬೇಕು. ಮತ್ತೆ ಅದಕ್ಕಾಗಿ ನೀನಿದನ್ನ ನಿನ್ನ ಬಲದಿಂದ ಯಮುನೆ ತನಕ ತಗೊಂಡೋಗ್ಬೇಕು. ನಾನ್ ತಗೊಂಡ್ ಹೋಗ್ಬೇಕಾ? ಮತ್ ನೀನೇನ್ ಮಾಡ್ತೀಯಾ? ಅಣ್ಣ, ನಾನು ನಾಗರಾಜ ವಾಸುಕಿನ ಕರ್ಕೊಂಡ್ ಬರ್ತೀನಿ. ನಾಗರಾಜ ವಾಸುಕಿನ? ಆದ್ರೆ ಯಾಕೆ ಕೃಷ್ಣ? ಅಣ್ಣ, ಹೇಗೆ ಮೊಸರನ್ನ ಕಡಿಯೋದಿಕ್ಕೆ ನಮ್ಗೆ ಹಗ್ಗ ಬೇಕಾಗುತ್ತೋ ಹಾಗೆ ನಾವು ಈ ಮಂದ್ರಾಚಲನ ಮತ್ತಿಸೋದಾದ್ರೆ ನಮ್ಗೆ ವಾಸುಕಿ ನಾಗನ ಅವಶ್ಯಕತೆ ಇದೆ. ಸರಿ ಕೃಷ್ಣ, ನೀನು ನಿಶ್ಚಿಂತೆಯಿಂದ ಹೋಗು. ಮತ್ತೀ ಮಂದ್ರಾಚಲನ್ನ
ನನ್ನಗ್ ಬಿಟ್ಬಿಡು. ಸರಿ ಅಣ್ಣ, ನಾನು ಹೀಗೆ ಹೋಗಿ ಬೇಗ ಬರ್ತೀನಿ. ಪರಮಾವತಾರಿ ಶ್ರೀಕೃಷ್ಣ, ನೀನಿಲ್ಲಿಗೆ ವಾಸುಕಿ ನಾಗನ್ನ ಕರ್ಕೊಂಡ್ ಬರೋದ್ರೊಳಗೆ ನಿನ್ನ ಪ್ರಿಯ ವೃಂದಾವನ ವಾಸಿಗಳು ಸಮಾಪ್ತರಾಗಿರ್ತಾರೆ. ಮಂದ್ರಾಚಲ, ಈಗ ನೀನು ನನ್ ವೃಂದಾವನ ವಾಸಿಗಳನ್ನ ಹೊರಗ್ ಕಳಿಸ್ಲೇಬೇಕು. ಅದಕ್ ಬೇಕಾದ್ರೆ ನಾನ್ ನಿನ್ನ ಮತಿಸ್ಬೇಕಾಗ್ಲಿ, ಅಥವಾ ಎತ್ಬೇಕಾಗ್ ಬರ್ಲಿ, ಅಥವಾ ಓಡಿಬೇಕಾಗ್ ಬರ್ಲಿ. ನಂದ್ ರಾಜ, ನನಗನ್ಸುತ್ತೆ ನಾವ್ಯಾರೂ ಜೀವಂತವಾಗಿ ಉಳಿಯಲ್ಲ ಅಂತ. ಯಶೋದೆ, ಧೈರ್ಯವಾಗಿರು. ಇಲ್ಲಿಂದ ಹೊರಗಡೆ ಹೋಗೋಕೆ ಯಾವ್ದಾದ್ರೂ ಮಾರ್ಗ ಖಂಡಿತ ಸಿಕ್ಕೇ ಸಿಗುತ್ತೆ. ಈ ಪರ್ವತ ಅಲ್ಲಾಡ್ತಾನೆ ಇಲ್ವಲ್ಲ. ನಾನ್ ಇದನ್ನ ಯಮುನೆ ತನಕ ತಗೊಂಡ್ ಹೋಗ್ಲೇಬೇಕು. ಆದ್ರೆ ಅರ್ಥನೇ ಆಗ್ತಿಲ್ವಲ್ಲ. ನಾನ್ ಇದನ್ನ ಹೇಗೆ ಎತ್ಕೊಂಡು ಹೋಗ್ಲಿ? ರಾಧೆ ಪುಟ್ಟಿ, ದಾಮೋದರ, ದಾಮೋದರ ಏನಾಯ್ತು ನಿನ್ಗೆ? ಗಿರಿಧರ ಏನಾಯ್ತು? ದಾಮೋದರ ಏನಾಯ್ತು ಹೇಳು. ನಂದಣ್ಣ, ನಾವು ಮಾರ್ಗ ಹುಡುಕ್ತಾ ಇದ್ವಿ, ಆಗ ಯಾವ್ದೋ ಅದೃಶ್ಯ ಶಕ್ತಿ ನಮ್ಮ ಮೇಲೆ ಆಕ್ರಮಣ ಮಾಡ್ಬಿಡ್ತು. ನಮಗ್ ತುಂಬಾ ಭಯ ಆಗ್ತಿದೆ. ನೀವೆಲ್ಲರೂ ಶಾಂತವಾಗಿರಿ. ನನ್ಗನ್ಸುತ್ತೆ ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ನಾವು ಅಂತಿಮ ಪ್ರಯತ್ನ ಮಾಡ್ಲೇಬೇಕು. ಬನ್ನಿ ನನ್ ಜೊತೆ. ಬನ್ನಿ ಹೋಗೋಣ. ನನಗನ್ಸುತ್ತೆ ಇದೇ ದಿಕ್ಕಿನಲ್ಲಿ ದಾರಿ ಸಿಗುತ್ತೆ. ಬನ್ನಿ. ಇದೇನಾಗ್ತಿದೆ? ನಾವು ಮತ್ತೆ ಅದೇ ಜಾಗಕ್ಕೆ ಬಂದ್ವಾ? ವೃಂದಾವನ ವಾಸಿಗಳೇ, ನೀವಿಲ್ಲಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಮಂದ್ರಾಚಲ ಪರ್ವತ ನಾನು, ಮತ್ತೆ ನೀವೆಲ್ಲ ನನ್ನ ಬಂಧಿಗಳು. ನೀವಿಲ್ಲೇ ಮಣ್ಣಾಗ್ ಹೋಗ್ತೀರಾ. ನಿಮ್ಮ ಎಲ್ಲರ ಜೀವನದ ಕ್ಷಣಗಣನೆ ಆರಂಭ ಆಗಿದೆ. ಹೇ ಪರ್ವತರಾಜ, ನಾವ್ಯಾವತ್ತೂ ನಿಮಗೆ ಅನ್ಯಾಯ ಮಾಡಿಲ್ಲ. ಬದ್ಲಿಗೆ ನಿಮ್ ಪೂಜೆ ಮಾಡಿದ್ದೀವಿ. ಆದ್ರೂ ನಿಮಗ್ ನಮ್ಮ ಮೇಲೆ ಯಾಕೆ ಶತ್ರುತ್ವ? ನನ್ನ ಶತ್ರುತ್ವ ನಿಮ್ಮ ಮೇಲಲ್ಲ. ಶತ್ರುತ್ವ ಇರೋದು ಆ ಹರಿ ಮೇಲೆ. ಮತ್ತೆ ಅವನ ಅಂತ್ಯ ಮಾಡಿ ನಾನ್ ನನ್ನ ಪ್ರತೀಕಾರ ಪಡಿತೀನಿ. ನಿಮಗ್ ನಮ್ಮ ಮೇಲೆ ಯಾವ ಶತ್ರುತ್ವನೂ ಇಲ್ದಿದ್ರೆ ನಮ್ಮನ್ನ ಈ ಬಂಧನದಿಂದ ಮುಕ್ತಗೊಳಿಸಿ. ನಿಮ್ಮೆಲ್ಲರ ಅಪರಾಧ ಏನಂದ್ರೆ ನೀವೆಲ್ಲ ನನ್ನ ಶತ್ರು ವಿಷ್ಣುವಿನ ಭಕ್ತರು. ಎಲ್ಲಿವರೆಗೂ ನಾನು ಅವನ ಭಕ್ತರನ್ನ ಸಾಯಿಸೋದಿಲ್ವೋ ಅಲ್ಲಿವರೆಗೆ ನನ್ನ ಪ್ರತೀಕಾರ ಹೇಗ್ ಪೂರ್ಣ ಆಗುತ್ತೆ? ನಾಳೆ ಸೂರ್ಯಾಸ್ತ ಆಗೋದ್ರಲ್ಲಿ ನಿಮಗ್ ಸಿಗೋ ಪ್ರಾಣವಾಯು ಮುಗ್ದು ಹೋಗುತ್ತೆ. ಮತ್ತೆ ಪ್ರಾಣವಾಯುನೇ ಇಲ್ದೆ ನೀವೆಲ್ಲ ಜೀವಂತವಾಗಿ ಹೇಗಿರ್ತೀರಿ? ಇದೇನಾಗ್ತಾ ಇದೆ? ಯಾರೆಲ್ಲ ಆಡಿಸ್ತಾ ಇದ್ದಾರೆ ನನ್ನನ್ನ? ಇದು ಹೇಗ್ ಸಾಧ್ಯ? ಬಲರಾಮನ್ ಬಲದ್ ಮುಂದೆ
ಯಾರೇ ಆದ್ರೂ ಎಲ್ಲಿ ತನಕ ನಿಲ್ಲೋಕಾಗುತ್ತೆ? ನಾಳೆ ಸೂರ್ಯಾಸ್ತದೊಳಗೆ ನಾನು ಈ ಮಂದ್ರಾಚಲನ್ನ ಯಮುನೆ ದಡಕ್ ಸೇರಿಸ್ಲೇಬೇಕು. ಓಹೋ, ಈ ಬಲದ ಧಾಮ ನನ್ನನ್ನ ತಳ್ತಾ ಇದ್ದಾನೆ. ಈಗ ನಾನು ನೋಡ್ತೀನಿ ಇವ್ ನನ್ನನ್ನ ತಳ್ಕೊಂಡು ಎಲ್ಲಿಗೆ ಹೋಗ್ತಾನೆ. ಹೇ ಪ್ರಭು, ನಮ್ಮೆಲ್ಲರನ್ನು ಕಾಪಾಡು. ಇದ್ದಕ್ಕಿದ್ದಾಗೆ ಏನಾಯ್ತು? ಈ ಮಂದ್ರಾಚಲ ಅಲ್ಲಾಡ್ತಾನೆ ಇಲ್ಲ. ಪ್ರಭು, ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಕೂರ್ಮಾವತಾರದ ಧಾರಣೆ ಮಾಡುವುದು ನನಗೆ ಬೇಕಾಗಿಲ್ಲ. ಒಮ್ಮೆ ನೀವು ಕೂರ್ಮಾವತಾರದ ಧಾರಣೆ ಮಾಡಿದರೆ ನನ್ನ ಜ್ಞಾನ ಹೇಳುವಂತೆ ಕಾಲಚಕ್ರದ ಘಟನಾಕ್ರಮದಲ್ಲಿ ಮಹಾ ಅನರ್ಥ ಘಟಿಸುವ ಸಂಭವವಿದೆ. ನಾರಾಯಣ ನಾರಾಯಣ. ಪ್ರಭು, ನನಗೊಂದು ವಿಷಯ ತಿಳಿಯುತ್ತಿಲ್ಲ. ಋಷಿ ಗರ್ಗಾಚಾರ್ಯರು ಮತ್ತೆ ಮತ್ತೆ ಕೃಷ್ಣನು ಕೂರ್ಮಾವತಾರ ಧರಿಸದಂತೆ ಏಕೆ ಆಗ್ರಹಿಸುತ್ತಿದ್ದಾರೆ? ದೇವರ್ಷಿ, ಏಕೆಂದರೆ ಕರ್ಕಾಸುರ ಕೂರ್ಮಾವತಾರದ ಅಂತ್ಯಕ್ಕೆ ಕಾರಣವಾಗಬಲ್ಲ. ಆದ್ದರಿಂದ ಗುರುದೇವ ವಿಚಲಿತರಾಗಿದ್ದಾರೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ಯಾವುದೇ ಅಸುರನು ನಿಮ್ಮ ಯಾವುದೇ ಅವತಾರದ ಅಂತ್ಯಕ್ಕೆ ಹೇಗೆ ಕಾರಣನಾಗಬಲ್ಲ? ದೇವರ್ಷಿ, ಕರ್ಕಾಸುರನಿಗೆ ಈ ವರದಾನವನ್ನು ನಾನೇ ಸ್ವತಃ ನೀಡಿದ್ದೆ. ನನಗೇನು ಅರ್ಥವಾಗುತ್ತಿಲ್ಲ ಪ್ರಭು. ಅವನಿಗೆ ಯಾವ ವರದಾನ ಸಿಕ್ಕಿತು? ದೇವರ್ಷಿ, ಇದು ಆಗಿನ ವಿಷಯ. ಆಗ ಈ ಜಗತ್ತಿನ ನಿರ್ಮಾಣವಾಗಿತ್ತು ಮತ್ತು ನವಗ್ರಹಗಳ ಸಮ್ಮುಖ ಬಂದ ಸಮಸ್ಯೆ ಎಂದರೆ ಈ ಜಗತ್ತಿನ ಎಲ್ಲಾ ಪ್ರಾಣಿಗಳನ್ನು ಅವರ ಕರ್ಮಕ್ಕನುಸಾರವಾಗಿ ಹೇಗೆ ಪ್ರಭಾವಿಸಬೇಕೆಂದು. ಅವರ ಬಳಿ ಯಾವ ಆಧಾರವೂ ಇರಲಿಲ್ಲ. ಆಗ ನವಗ್ರಹಗಳೆಲ್ಲವೂ ಸೇರಿ ಒಂದು ಮಹಾಯಜ್ಞ ಮಾಡಿದರು. ಜಗದ ವ್ಯವಸ್ಥೆಯ ಮಾಡಲಿಕ್ಕೆಂದೇ, ಜಗದ ವ್ಯವಸ್ಥೆಯ ಮಾಡಲಿಕ್ಕೆಂದೇ ನಡೆದವು ನವಗ್ರಹ ರಾಶಿಯ ಮುಂದೆ. ಹೇ ನವಗ್ರಹ, ನಿಮ್ಮೆಲ್ಲರ ಶಕ್ತಿಗಳು ನನ್ನಲ್ಲಿ ವಾಸಿಸುತ್ತವೆ. ನೀವೆಲ್ಲ ನನ್ನ ನಿರ್ಮಾಣ ಮಾಡಿದಿರಿ. ಹೇಳಿ, ನಾನು ನಿಮಗಾಗಿ ಏನು ಮಾಡಬಹುದು? ದೇವಿ, ಈ ಜಗತ್ತಿನ ಎಲ್ಲಾ ಪ್ರಾಣಿಗಳನ್ನು ಅವರ ಕರ್ಮಕ್ಕನುಸಾರವಾಗಿ ಪ್ರಭಾವಿತಗೊಳಿಸಲು ನೀವು ನಮಗೆ ಆಧಾರವಾಗಿರಬೇಕು. ನಿಮ್ಮ ಹೆಸರು ರಾಶಿ ಎಂದಿರಲಿ. ನೀವು ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಹೆಸರಿನೊಂದಿಗೆ ಸೇರಿರುತ್ತೀರಿ. ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಅವನ ಹೆಸರಿನ ರಾಶಿ ಅರ್ಥಾತ್ ನಿಮ್ಮ ಪ್ರಭಾವವಿರಲಿ. ದೇವರ್ಷಿ, ಈ ಪ್ರಕಾರವಾಗಿ ಎಲ್ಲ ಪ್ರಾಣಿಗಳ ಜೀವನದ ರಾಶಿ ನಿರ್ಧಾರವಾಯಿತು. ಕೆಲವರದು ತುಲಾ ರಾಶಿ, ಕೆಲವರದು ಮಕರ ರಾಶಿ ಮತ್ತು ಈ ಪ್ರಕಾರ ಉಳಿದೆಲ್ಲ ರಾಶಿಯ ನಿರ್ಧಾರವೂ ಆಯಿತು. ನಾರಾಯಣ ನಾರಾಯಣ. ಆದರೆ ಪ್ರಭು, ಇದರಲ್ಲಿ ಕರ್ಕಾಸುರನ ಸಂಬಂಧವೇನು? ದೇವರ್ಷಿ, ಎಲ್ಲ ರಾಶಿಗಳಲ್ಲಿ ಒಂದು ರಾಶಿ ಎಂದರೆ ಕರ್ಕ ರಾಶಿ. ಹಾ ಪ್ರಭು. ದೇವರ್ಷಿ, ಈ ಕರ್ಕ ರಾಶಿಯ ಸಂಬಂಧ ಕರ್ಕಾಸುರನಿಗಿದೆ. ಕರ್ಕಾಸುರನೇ? ಆದರೆ ಹೇಗೆ ಪ್ರಭು? ದೇವರ್ಷಿ, ಅಂದು ರಾಹುವಿನ ಅಮೃತಭರಿತ ರಕ್ತದಿಂದ ಕರ್ಕಾಸುರನ ನಿರ್ಮಾಣವಾದಾಗ ಮತ್ತು ಆ ಅಜೇಯ ಕರ್ಕಾಸುರ ಜಗತ್ತಿನಲ್ಲಿ ತನ್ನ ಅಧಿಪತ್ಯ ಸ್ಥಾಪನೆ ಮಾಡಲು ಬಯಸಿದಾಗ ನಾನೊಂದು ಸುದರ್ಶನ ಚಕ್ರ ಪ್ರಯೋಗಿಸಿ ಕರ್ಕಾಸುರನನ್ನು ಅನೇಕ ಭಾಗಗಳಲ್ಲಿ ವಿಭಜನೆ ಮಾಡಿದ್ದೆ. ಆಗಿಂದ ಈ ಕರ್ಕಾಸುರ ಶಕ್ತಿಹೀನನಾಗಿ ಒಂದು ಚಿಕ್ಕ ಕರ್ಕದ ರೂಪದಲ್ಲಿ ಪಾತಾಳದಲ್ಲಿರುತ್ತಿದ್ದ.
ಮತ್ತು ಒಂದು ದಿನ ಅವನಿಗೆ ಈ ವಿಷಯದ ಅರಿವಾಯಿತು. ಜನರ ಜೀವನದಲ್ಲಿ ಗ್ರಹ ನಕ್ಷತ್ರಗಳ ಪ್ರಭಾವ ಅತ್ಯಂತವಾಗಿರುತ್ತದೆ ಮತ್ತು ಆ ಎಲ್ಲ ಪ್ರಭಾವಗಳನ್ನು ಯಾರಾದರೂ ನಿಯಂತ್ರಿಸುವುದಿದ್ದರೆ ಆಗ ಅವರಿಗೆ ಪೂರ್ಣ ಜಗತ್ತಿನ ಮೇಲೆ ಅಧಿಪತ್ಯ ಸಿಗಬಹುದು. ಮತ್ತು ಈ ಉದ್ದೇಶದಿಂದ ಅವನು ಬ್ರಹ್ಮದೇವರ ಘೋರ ತಪಸ್ಸು ಮಾಡತೊಡಗಿದ. ಓಂ ಬ್ರಹ್ಮಾಯೇ ನಮಃ. ಓಂ ಬ್ರಹ್ಮಾಯೇ ನಮಃ. ಕರ್ಕಾಸುರ, ನಾನು ನಿನ್ನ ವರ್ಷಗಳ ತಪಸ್ಸಿಗೆ ಪ್ರಸನ್ನನಾಗಿದ್ದೇನೆ. ಹೇಳು ವತ್ಸ, ನಿನಗೆ ಯಾವ ವರ ಬೇಕು? ಹೇ ಬ್ರಹ್ಮದೇವ, ನೀವು ನಿಜವಾಗ್ಲೂ ನನ್ನ ಭಕ್ತಿಯಿಂದ ಪ್ರಸನ್ನರಾಗಿದ್ದರೆ ನನಗೀಗ ವರದಾನ ನೀಡಿ. ಈ ಜಗತ್ತಲ್ಲಿ ಸಮಸ್ತ ಪ್ರಾಣಿಗಳ ಜೀವನನ ನಿರ್ಧಾರ ಮಾಡೋ ರಾಶಿಯೊಂದಿಗೆ ನನ್ನ ವಿವಾಹ ಆಗ್ಲಿ. ಕರ್ಕಾಸುರ, ಒಬ್ಬಳು ಸ್ತ್ರೀಯ ವಿವಾಹ ಮಾಡುವುದು ಅವಳ ಸ್ವಇಚ್ಛೆಯನ್ನು ಅವಲಂಬಿಸಿರುತ್ತದೆ. ಅದು ಅವಳ ಸ್ವತಂತ್ರತೆ, ಅದು ಅವಳ ಅಧಿಕಾರ. ಹಾಗಾಗಿ ಒಮ್ಮೆ ದೇವಿ ರಾಶಿ ನಿನ್ನನ್ನು ವಿವಾಹವಾಗಲು ಸಮ್ಮತಿಸಿದರೆ ಆಗ ನನ್ನ ವರದಾನ ಅವಶ್ಯ ಫಲಿಸುತ್ತದೆ. ಆಗ್ಲಿ ಬ್ರಹ್ಮದೇವ, ನಾನು ದೇವಿ ರಾಶಿ ಸಮ್ಮತಿ ಪಡ್ಕೊಂಡೆ ಅವರನ್ನ ವಿವಾಹ ಆಗ್ತೀನಿ. ನಾರಾಯಣ ನಾರಾಯಣ. ಆದರೆ ಪ್ರಭು, ಇದು ಹೇಗೆ ಸಾಧ್ಯವಿದೆ? ದೇವಿ ರಾಶಿಯಂತೂ ಸ್ವತಃ ಮಾತೆ ಲಕ್ಷ್ಮಿಯ ಅವತಾರ ಅಲ್ಲವೇ ಪ್ರಭು? ಹಾ ದೇವರ್ಷಿ, ಬ್ರಹ್ಮದೇವನಿಂದ ಈ ವರದಾನ ಬೇಡಿ ಕರ್ಕಾಸುರನು ಸಮಸ್ತ ಜಗತ್ತಿನ ಎದುರು ಬಹಳ ದೊಡ್ಡ ಸಂಕಟವನ್ನು ಉತ್ಪನ್ನ ಮಾಡಿದ. ಏಕೆಂದರೆ ಈ ವಿವಾಹ ನಡೆದಲ್ಲಿ ದೇವಿ ಲಕ್ಷ್ಮಿಯ ಒಂದು ರೂಪ ಅಸುರಿಯಾಗುತ್ತಿತ್ತು. ಇದರಿಂದ ಕೇವಲ ನಾನಷ್ಟೇ ಅಲ್ಲ, ಬದಲಿಗೆ ಎಲ್ಲ ದೇವಾನುದೇವತೆಗಳು ಅತ್ಯಂತ ಚಿಂತಿತರಾದರು. ಹೇ ದೇವಿ ರೂಪಿ ರಾಶಿ, ಜಗತ್ತನ್ನೇ ಪ್ರಭಾವಿಸೋ ರಾಶಿ, ಗ್ರಹ ನಕ್ಷತ್ರ ಆಧಾರ ರಾಶಿ, ನಿಮಗೆ ನನ್ನನ್ನ ವಿವಾಹ ಆಗೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ ತಾನೆ? ಇಲ್ಲ ಕರ್ಕಾಸುರ, ನೀನು ನನ್ನನ್ನು ಬ್ರಹ್ಮದೇವರ ವರದಾನದಿಂದ ಪಡೆದಿರುವೆ. ವಿವಾಹದ ಪೂರ್ವ ನನ್ನ ಇಚ್ಛೆ ಕೇಳಿರುವೆ, ನನ್ನ ಅಧಿಕಾರ ಗೌರವಿಸಿರುವೆ. ಆದ್ದರಿಂದ ನಾನು ಬ್ರಹ್ಮದೇವರ ವರದಾನ ಸ್ವೀಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ವಿವಾಹವಾಗಲು ಒಪ್ಪಿಗೆ ನೀಡುತ್ತೇನೆ. ಹೇ ದೇವಿ ದೇವತೆಗಳೇ, ಇವತ್ತಿಂದ ಈ ಲಕ್ಷ್ಮೀ ರೂಪಿ ರಾಶಿ ನನ್ನ ಅರ್ಧಾಂಗಿನಿ ಆಗ್ತಾಳೆ. ಮತ್ತೆ ಈ ಕರ್ಕ ಸಂಪೂರ್ಣ ರಾಶಿಗಳಿಗೆ ಸ್ವಾಮಿ ಆಗ್ತಾನೆ. ಜಗತ್ತಿನಲ್ಲಿ ಕೇವಲ ಒಂದೇ ಹೆಸರಿರುತ್ತೆ, ಕರ್ಕ. ಮತ್ತೆ ರಾಶಿ, ಪ್ರತಿಯೊಬ್ಬ ಮನುಷ್ಯನ ಜೀವನ ಕರ್ಕ ರಾಶಿಯಿಂದ ಪ್ರಭಾವಿತ ಆಗತ್ತೆ. ದೇವಿ ರಾಶಿ, ಬನ್ನಿ ವಿವಾಹ ಸಂಪನ್ನ ಮಾಡೋಣ. ನಿಲ್ಲು ಕರ್ಕಾಸುರ, ನಿನ್ನ ಈ ವಿವಾಹ ಎಂದಿಗೂ ಸಾಧ್ಯವಿಲ್ಲ. ನನಗ್ ಗೊತ್ತಿತ್ತು ವಿಷ್ಣು, ನೀನ್ ಬಂದೇ ಬರ್ತೀಯ ಅಂತ. ಆದ್ರೆ ರಾಶಿನ ನಾನು ವಿವಾಹ ಆಗೋದ್ರಿಂದ ಯಾರು ತಡೆಯಕ್ಕಾಗಲ್ಲ. ಕರ್ಕಾಸುರ, ನೀನು ಅಧರ್ಮ ಮಾಡಿರುವೆ, ಜಗತ್ತಿನ ವಿಧಾನವನ್ನು ಖಂಡಿಸುವ ಪ್ರಯತ್ನ ಮಾಡಿರುವೆ. ಆದರೆ ಬ್ರಹ್ಮದೇವರ ವರದಾನ ನನಗಿದೆ. ಹಾಗಾಗಿ ವಿವಾಹ ಆಗೋದ್ರಿಂದ ನನ್ನ ಯಾರು ತಡೆಯಕ್ಕಾಗಲ್ಲ. ಲಕ್ಷ್ಮೀಪತಿ, ನೀನು ಕೂಡ. ಕರ್ಕಾಸುರ, ಈಗ ನಿನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ, ಹಾಗೂ ಗ್ರಹಗಳ ಶಕ್ತಿಯಿಂದ ನಿರ್ಮಾಣವಾದ ರಾಶಿಯೊಂದಿಗೆ ನಿನ್ನ ವಿವಾಹ ಸಾಧ್ಯವಿಲ್ಲ. ವಿಷ್ಣು, ಇದು ಮೋಸ. ನೀನು ಬ್ರಹ್ಮದೇವರ ವರದಾನನ ಮೀರೋಕೆ ಆಗೋದಿಲ್ಲ. ಕರ್ಕಾಸುರ, ಈ ಜಗತ್ತಿನ ಪಾಲನೆ ಮಾಡುವುದು ನನ್ನ ಪ್ರಥಮ ಧರ್ಮ ಮತ್ತು ಈ ಧರ್ಮ ಪಾಲನೆಯಿಂದ ನನ್ನನ್ನು ಯಾವ ವರದಾನವೂ ತಡೆಯಲಾಗದು. ಆದರೆ ಬ್ರಹ್ಮದೇವರ ವರದಾನದ ಸ್ಥಾನದಲ್ಲಿ ನಾನು ನಿನಗೆ ಇನ್ನೊಂದು ವರದಾನವನ್ನು ಖಂಡಿತ ನೀಡಬಲ್ಲೆ. ವಿಷ್ಣು, ನೀನೊಬ್ಬ ವಂಚಕ.
ನಿನ್ನ ಈ ವಂಚನೆನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನಾನು ಈ ವಂಚನೆಗೆ ಪ್ರತೀಕಾರ ಖಂಡಿತ ಪಡಿತೀನಿ ವಿಷ್ಣು. ಹಾಗಾಗಿ ನೀನು ನನಗೆ ವರದಾನ ಕೊಡೋದೇ ಆದ್ರೆ ನನಗೆ ಈ ವರದಾನ ನೀಡು. ನಾನು ನಿನ್ನನ್ನ ಹತ್ಯೆ ಮಾಡಬೇಕು. ತಥಾಸ್ತು. ಆಗಲಿ ಕರ್ಕಾಸುರ. ಎಂದು ನಾನು ಈ ಜಗತ್ತಿನಲ್ಲಿ ನಿನ್ನ ಹಾಗೆಯೇ ನಾನೊಂದು ಅವತಾರವೆತ್ತುವೆನೋ ನಿನ್ನದೇ ವರ್ಣದಲ್ಲಿ, ಆಗ ನೀನು ನನ್ನ ಅಂತ್ಯ ಮಾಡಲು ಸಕ್ಷಮನಾಗುವೆ. ದೇವರ್ಷಿ, ನನ್ನ ಈ ಕೂರ್ಮಾವತಾರ ಕರ್ಕಾಸುರನ ವರ್ಣದಲ್ಲಿದೆ. ಆದ್ದರಿಂದ ನನ್ನ ವರದಾನದ ಅನುಸಾರ ಕರ್ಕಾಸುರ ಕೂರ್ಮಾವತಾರದ ಅಂತ್ಯ ಮಾಡಬಲ್ಲ. ನಾರಾಯಣ ನಾರಾಯಣ, ಇದು ಖಂಡಿತವಾಗಿಯೂ ಬಹಳ ದೊಡ್ಡ ಸಂಕಟವೇ ಪ್ರಭು. ಹೇ ಗಿಡ ಮರಗಳೇ, ಹೇ ಭೂಮಾತೆ, ನನ್ನ ವೃಂದಾವನವಾಸಿಗಳ ಜೀವನ ಸಂಕಟದಲ್ಲಿದೆ. ನನ್ಗೆ ವಾಸುಕಿನಾಗ ಇರೋ ಜಾಗಕ್ಕೆ ಮಾರ್ಗ ತೋರಿಸಿ. ಬಲರಾಮ, ಈಗ ನೋಡ್ತೀನಿ ನಾನು ನೀನ್ ನನ್ನ ಇಲ್ಲಿಂದ ಹೇಗೆ ಎತ್ಕೊಂಡು ಹೋಗ್ತೀಯಾ ಅಂತ. ಮಂದ್ರಾಚಲ, ನಾನ್ ನಿನ್ಗೆ ಯಮುನೆ ಸ್ನಾನ ಮಾಡಿಸ್ತೀನಿ. ಬಲರಾಮ, ನೀನು ನನ್ನ ಇಲ್ಲಿಂದ ಒಂದು ಹೆಜ್ಜೆ ಕೂಡ ಅಲ್ಲಾಡ್ಸೋಕಾಗಲ್ಲ. ಬಹಳ ದಿನ ಆದ್ಮೇಲೆ ಕಷ್ಟದ ಸವಾಲ್ ಸಿಕ್ಕಿದೆ. ಮತ್ತೆ ಹಿಂದೆ ಯಾವತ್ತೂ ಕೂಡ ನಾನ್ ನನ್ನ ಸವಾಲಲ್ಲಿ ಸೋತಿಲ್ಲ. ಹೇ ಗಿಡ ಮರಗಳೇ, ಹೇ ಭೂಮಾತೆ, ನಾನು ಯಶೋಧಿ ನಂದನ ಕೃಷ್ಣ. ನಾನ್ ನಿಮ್ಮ ಹತ್ರ ಮತ್ತೆ ಬೇಡ್ಕೊಳ್ತೀನಿ, ನನ್ಗೆ ವಾಸುಕಿನಾಗ ಇದ್ದಲ್ಲಿ ಹೋಗೋದಕ್ಕೆ ಮಾರ್ಗ ತೋರಿಸಿ. ನನ್ಗೆ ಹೇಳಿ, ಎಲ್ಲಿದ್ದಾರೆ ವಾಸುಕಿನಾಗ? ನನ್ಗನ್ಸುತ್ತೆ ಇದೇ ದಾರಿ ವಾಸುಕಿನಾಗ ಇರೋಲ್ಲಿ ಕರ್ಕೊಂಡು ಹೋಗೋದು. ಧನ್ಯವಾದ ಗಿಡ ಮರಗಳೇ, ಧನ್ಯವಾದ ಭೂಮಾತೆ. ವಾಸುಕಿನಾಗ, ದರ್ಶನ ನೀಡಿ. ನನ್ಗೆ ಗೊತ್ತಿದೆ ನಿಮ್ಮ ನಿವಾಸ ಸ್ಥಾನ ಇಲ್ಲೇ ಇದೆ. ಹೇ ವಾಸುಕಿನಾಗ, ದರ್ಶನ ನೀಡಿ, ದರ್ಶನ ನೀಡಿ ವಾಸುಕಿನಾಗ, ನನ್ಗೆ ದರ್ಶನ ನೀಡಿ. ನನ್ನ ನಿದ್ರೆನ ಭಂಗ ಮಾಡೋ ದುಸ್ಸಾಹಸ ಯಾರು ಮಾಡಿದ್ದು? ಯಾರ್ ನೀನು ಬಾಲಕ? ಮತ್ತಿಲ್ಲಿ ಏನ್ ಮಾಡೋದಕ್ ಬಂದಿದ್ಯಾ? ಹೇ ನಾಗರಾಜ, ಶಾಂತರಾಗಿ. ನಾನು ಯಶೋಧಿ ನಂದನ ಕೃಷ್ಣ. ಯಶೋಧೆ ನಂದನ ಕೃಷ್ಣ? ಸಾಕ್ಷಾತ್ ಶ್ರೀಹರಿ ನನ್ನ ಲೋಕಕ್ಕೆ ಬಂದಿದ್ದಾರೆ. ನನ್ನ ಕ್ಷಮಿಸಿ ಪ್ರಭು, ನಾನ್ ನಿಮ್ಮನ್ನು ಗುರುತಿಸೋದ್ರಲ್ಲಿ ತಪ್ಪಾಯ್ತು. ನನಗೆ ಆಜ್ಞೆ ಮಾಡಿ ಪ್ರಭು, ನಾನ್ ನಿಮ್ಗೆ ಯಾವ ಸೇವೆ ಮಾಡಬಹುದು? ಹೇ ನಾಗರಾಜ, ನನ್ನ ವೃಂದಾವನವಾಸಿಗಳ ಜೀವನ ಸಂಕಟದಲ್ಲಿದೆ. ಮಂದ್ರಾಚಲ ಎಲ್ರನ್ನೂ ತನ್ನ ಒಳಗಡೆ ಧಾರಣೆ ಮಾಡಿದಾನೆ. ಮತ್ತೀಗ ಕೇವಲ ಒಂದೇ ಪರಿಹಾರ ಇದೆ. ನಾವು ಮಂದ್ರಾಚಲನ ಮತ್ತಿಸ್ಬೇಕು. ಮತ್ತೆ ಈ ಕಾರ್ಯ ನಿಮ್ಮಿಂದ ಮಾತ್ರ ಸಾಧ್ಯ ಇದೆ. ಏನಾಯ್ತು ನಾಗರಾಜ? ಪ್ರಭು,
ನೀವು ಅಷ್ಟು ದೂರದಿಂದ ನಡೆದುಕೊಂಡೇ ನನ್ನ ಹತ್ರ ಬಂದಿದ್ದೀರಿ. ಇದು ನನ್ನ ಪಾಲಿಗೆ ಸೌಭಾಗ್ಯದ ವಿಷಯನೇ. ನನಗೂ ಈ ಕಾರ್ಯ ಮಾಡೋದಕ್ಕೆ ಇಷ್ಟನೇ. ಆದ್ರೆ ಈ ಕಾರ್ಯ ಮಾಡೋದ್ರಲ್ಲಿ ನಾನು ಸಕ್ಷಮ ಅಲ್ಲ. ಯಾಕೆ ನಾಗರಾಜ? ಈ ಕಾರ್ಯನ ನೀವು ಮೊದಲು ಒಂದ್ಸರಿ ಕೂಡ ಮಾಡಿದ್ರಿ. ಆದ್ರೆ ಪ್ರಭು, ನನ್ನ ಶಕ್ತಿ ಮೊದಲಿನ ತರ ತೀವ್ರವಾಗಿಲ್ಲ. ನನ್ನ ಎಲ್ಲಾ ಇಂದ್ರಿಯನು ಕ್ಷೀಣವಾಗ್ತಿದೆ. ಈಗ ಅದು ಮೊದಲಿನ ಹಾಗೆ ಸಕ್ರಿಯವಾಗಿಲ್ಲ. ಈ ಸ್ಥಿತಿಯಲ್ಲಿ ಈ ಕೆಲಸ ಮಾಡೋದು ನನ್ನಿಂದ ಸಾಧ್ಯವಿಲ್ಲ ಪ್ರಭು. ಆದ್ರೆ ನಾಗರಾಜ, ನಿಮ್ಮನ್ನ ಬಿಟ್ರೆ ಈ ಜಗತ್ನಲ್ಲಿ ಯಾರಿದ್ದಾರೆ? ಆ ಮಂದ್ರಾಚಲನ ಮತ್ತಿಸೋದಿಕ್ಕೆ ಹಗ್ಗ ಕೆಲಸ ಮಾಡೋರು. ಪ್ರಭು, ನೀವು ಸರ್ವಜ್ಞರು. ನಿಮ್ಮ ಜೊತೆಯಲ್ಲಿ ಸಾಕ್ಷಾತ್ ಶೇಷನಾಗನಿದ್ದಾನೆ. ಅವನು ಸಮಸ್ತ ಧರಿತ್ರಿಯ ಭಾರನೇ ಧಾರಣೆ ಮಾಡ್ತಾನೆ. ಅವನೇ ನಿಮ್ ಜೊತೆ ಇರೋವಾಗ ನನ್ನ ಅವಶ್ಯಕತೆ ಯಾಕೆ? ನೀವ್ ಹೇಳ್ತಿರೋದ್ರರ್ಥ ನನ್ನ ಅಣ್ಣ? ಹಾ ಪ್ರಭು, ಶೇಷಾವತಾರಿ ಬಲರಾಮ. ಮಂದ್ರಾಚಲ, ನಾನು ಬಲರಾಮ. ಈ ಜಗತ್ತಲ್ಲಿ ನಾನ್ ಮಾಡೋಕಾಗ್ದೇ ಇರೋ ಯಾವ ಕೆಲ್ಸಾನೂ ಇಲ್ಲ. ನಾನ್ ನಿನ್ನ ಹೀಗೆ ದೂಡ್ತಾನೆ ಇರ್ತೀನಿ. ಹೇಗಾದ್ರೂ ಮಾಡಿ ಯಮುನೆ ದಡಕ್ಕೆ ತಲುಪಿಸ್ತೀನಿ. ನಂದ್ರಜ, ಈ ಪರ್ವತ ಅಲ್ಲಾಡ್ತಾನೆ ಇದೆ. ಬಹುಶಃ ನಮ್ಮ ಅಂತಿಮ ಸಮಯ ಬಂದಾಗಿದೆ. ಇದು ಅದ್ರ ಸಂಕೇತನೇ. ಎಲ್ಲ ಸಂಕಟದ ಹಾಗೆ ಈ ಸಂಕಟನೂ ದೂರ ಆಗುತ್ತೆ. ಪ್ರಭು ಮೇಲ್ ವಿಶ್ವಾಸ ಇಡಿ, ಎಲ್ಲ ಸರಿ ಹೋಗುತ್ತೆ. ಯಶೋದೆ ಅಕ್ಕ, ನಾವ್ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಅಂದ್ಮೇಲೆ ನಮಗೂ ಯಾವತ್ತೂ ಅನ್ಯಾಯ ಆಗಲ್ಲ ಅಕ್ಕ. ಬಲರಾಮ, ನೀನ್ ನನ್ನನ್ನ ಯಮುನೆ ದಡಕ್ಕೆ ಒಯ್ಯೋಕ್ಕಾಗಲ್ಲ. ನಾನ್ ಮೊದಲು ನಿನ್ನ ಮತ್ತೆ ಆ ನಂತರ ನಿನ್ನ ವೃಂದಾವನ ವಾಸಿಗಳ ಅಂತ್ಯನ ಇಲ್ಲೇ ಮಾಡ್ತೀನಿ. ಮಂದ್ರಾಚಲ, ನನ್ನ ಅಂತ್ಯ ಆಮೇಲೆ ಮಾಡಬಹುದು. ನೀನ್ ಮೊದ್ಲು ನನ್ ಗದೆ ಪ್ರಹಾರನ ತಡ್ಕೋ. ಮಂದ್ರಾಚಲ, ನಾನು ನನ್ನ ಈ ಗದೆಯಿಂದ ಎಷ್ಟೋ ರಾಕ್ಷಸರಿಗೆ ಮಣ್ ಮುಗ್ಸಿದ್ದೀನಿ. ನಿನ್ಗೂ ಮಣ್ ಮುಕ್ಕಿಸ್ತೀನಿ. ಬಲರಾಮ, ನಾನು ಗಮನಿಸ್ಲಿಲ್ಲ, ಹಾಗಾಗಿ ನಿನ್ ಪ್ರಹಾರನ ತಡೆಯೋಕ್ಕಾಗ್ಲಿಲ್ಲ. ಆದ್ರೆ ನಿನ್ಗಿದು ಗೊತ್ತಿಲ್ಲ, ನಾನು ಪರ್ವತ ರಾಜ. ಮತ್ತೆ ನನ್ನೊಳಗಡೆ ಕಲ್ಲಿನ ತರ ಶಕ್ತಿ ಇದೆ. ನೀನು ಕೃಷ್ಣನಿಗೆ ಪ್ರೀತಿಯ ಅಣ್ಣ ತಾನೆ. ಆದ್ರಿಂದ ನಾನು ಮೊದಲು ನಿನಗೆ ಶಿಕ್ಷೆ ನೀಡಿ ಆಮೇಲೆ ಆ ಕೃಷ್ಣನ ಮೇಲೆ ನನ್ನ ಪ್ರತೀಕಾರ ಪಡಿತೀನಿ. ಬಲರಾಮ, ನೀನ್ ನನ್ನನ್ನೇ ನೀರೊಳಗಡೆ ತಗೊಂಡೋಗ್ತೀಯಾ? ಬದಲಾಗಿ ನಾನೇ ಈಗ ಎಲ್ಲ ವೃಂದಾವನ ವಾಸಿಗಳ ತರ ನಿನ್ನನ್ನು ನನ್ನೊಳಗಡೆ ಸೆಳ್ಕೋತೀನಿ ನೋಡು. ನಾರಾಯಣ ನಾರಾಯಣ. ಪ್ರಭು, ಈ ಮಂದ್ರಾಚಲ ಜಲದೊಳಗೆ ಹೋಗಲು ತುಂಬಾ ಹೆದರಿದ್ದಾನೆ. ಇದಕ್ಕೆ ಕಾರಣವೇನು ಪ್ರಭು? ದೇವರ್ಷಿ, ಮಂದ್ರಾಚಲ ಇದನ್ನು ತಿಳಿದಿದ್ದಾನೆ. ಕೃಷ್ಣ ಅವನನ್ನು ಜಲದೊಳಗೆ ಒಯ್ದು ಅದರ ಮಂಥನ ಮಾಡುವನೆಂದು. ಮತ್ತು ಈ ಮಂಥನದ ಪರಿಣಾಮವೆಂದರೆ ಅವನು ವೃಂದಾವನ ವಾಸಿಗಳನ್ನು ಮುಕ್ತಗೊಳಿಸಬೇಕು. ನಾರಾಯಣ ನಾರಾಯಣ. ಪ್ರಭು,
ಆ ಶೇಷಾವತಾರ ಬಲರಾಮ ಈ ಧರಿತ್ರಿಯ ಭಾರವನ್ನು ಸ್ವತಃ ಹೊರುತ್ತಾನೆ. ಅವನಿಗೆ ಚಿಕ್ಕದಾದ ಮಂದ್ರಾಚಲ ಯಾವ ಲೆಕ್ಕ? ಈಗ ನೋಡಬೇಕಾಗಿದೆ ಈ ಮಂದ್ರಾಚಲ ಪರ್ವತ ಕೃಷ್ಣನ ಲೀಲೆಗಳಿಂದ ಹೇಗೆ ಪಾರಾಗುತ್ತಾನೆಂದು. ನಾರಾಯಣ ನಾರಾಯಣ. ಮಂದ್ರಾಚಲ ಪರ್ವತದ ರೂಪದಲ್ಲಿ ನೀನು ಬಹಳ ದಿನದಿಂದ ಸ್ನಾನನೇ ಮಾಡಿರಲ್ಲ. ಬಾ, ಇವತ್ತು ನಾನ್ ನಿನಗೆ ಸ್ನಾನ ಮಾಡಿಸ್ತೀನಿ. ಮಂದ್ರಾಚಲ ನೋಡು, ಇದೇ ಬಲರಾಮನ ಗದೆಯ ಶಕ್ತಿ. ಏನು ಮಂದ್ರಾಚಲ, ಆನಂದ ಆಗ್ತಿದ್ಯಲ್ವಾ? ಯಾರ್ ಬೇರೆಯವ್ರಿಗೆ ಕಷ್ಟ ಕೊಡ್ತಾರೋ ಬಲರಾಮ ಅವ್ರಿಗೆ ಹೀಗೆ ಆನಂದ ಕೊಡ್ತಾನೆ. ಆನಂದ ಆಗ್ತಿದೆ ಅಲ್ವಾ? ಇದು ವೃಂದಾವನವಾಸಿಗಳಿಗೆ ನೋವು ಕೊಟ್ಟಿದ್ದಕ್ಕೆ, ಅವ್ರ ಜೀವಕ್ಕೆ ಅಪಾಯ ತಂದಿದ್ದಕ್ಕೆ ಈ ಶಿಕ್ಷೆ. ಮಂದ್ರಾಚಲ, ಈಗ ನಾನು ನೋಡ್ತೀನಿ ನೀನ್ ನನ್ನ ವೃಂದಾವನವಾಸಿಗಳನ್ನ ರಕ್ಷಣೆ ಮಾಡೋದ್ರಿಂದ ಹೇಗೆ